ಇಂದು ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ನಿರ್ದೇಶಕ ಸತ್ಯ ಬಿಲ್ಡರ್ ವಿಶ್ವನಾಥ್ ರವರ ಮಗಳು ಯಶಸ್ವಿನಿಯನ್ನು ಸಿನಿಮೆಯ ರೀತಿಯಲ್ಲಿ ಅಪಹರಿಸಿ ಬೆಂಗಳೂರು ಹೊರವಲಯದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಶೂಟಿಂಗ್ ಇದೆ ಅಂತ ಹೇಳಿ ನಿರ್ದೇಶಕ ಸತ್ಯ ಯಶಸ್ವಿನಿಯವರನ್ನ ಅಪಹರಿಸಿದ್ದಾಗಿ ಅವರ ಡ್ರೈವರ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ. ಇನ್ನು ಈ ವಿಷಯವಾಗಿ ಬಿಲ್ಡರ್ ವಿಶ್ವನಾಥ್ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಯಾರ್ಯಾರಿಗೋ ಬರ್ತದೆ ಹೊತ್ತು, ಈ ನನ್ ಸೌತಿ ಮಗನಿಗೆ ಬರ್ತಿಲ್ವಲ್ಲ. ನನ್ ಟಿವಿ ಹೊಡೆದಾಕ್ಬಿಟ್ಟಲ್ಲ ಕುಡ್ದು ನನ್ ಮಗನೇ. ಬರ್ತಾ ಇದೀನಿ, ಫೋನ್ ಇಡೆ. ರೀ ಶಿವಪ್ಪ ಸರ್, ಯಾರ್ದು ಬ್ಯಾಗು? ಸರ್ ಅವಂದೇ ಸರ್. ನನ್ ಸರ್ ಎಲ್ಲಯ್ಯ ಫೋನ್ ಮಾಡಿದೀನಿ ಬರ್ತಾ ಇದಾರೆ ಅಂತ ಅವಾಗಿಂದ ಅದೇ ಕತೆ ಹೇಳ್ತಾ ಇದೆಯಲ್ಲ. ಸರ್ ಇಲ್ಲ ಸರ್, ಒಂದ್ 2 ನಿಮಿಷ ಬರ್ತಾರೆ ಸರ್. ಫೋನ್ ಮಾಡಿದೀನಿ ಸರ್. ಒಳ್ಳೆ ಮೇಡಮ್, ನೀವು ಲಾಯರ್ ಬರ್ತಾರೆ ಅಂತ ಹೇಳಿದ್ರು, ನೀವು ಬಂದಿದ್ದೀರಾ? ಕೇಸ್ ವಾಪಸ್ ತಗೊಳ್ತಾ ಇದ್ದೀನಿ. ಇದು ನಮ್ ತಂದೆ ಡಿಸಿಷನ್. ಅವನ್ನ ರಿಲೀಸ್ ಮಾಡಿ. ಮತ್ತೆ ಇವ್ನು ನನ್ನ ತಂಟೆಗೆ ಬಂದೇ ಬರ್ತಾನೆ ಅಂತ ನನಗ್ ಗೊತ್ತು. ಆಗ ಹಿಂದೂ ಮುಂದೂ ನೋಡ್ದೆ ರೌಡಿ ಶೀಟರ್ ಲಿಸ್ಟ್ ಹಾಕಿ ಅವನ್ನ ಎನ್ಕೌಂಟರ್ ಮಾಡ್ಬಿಸಾಕಿ. ರೌಡಿ ಶೀಟರ್ ಲಿಸ್ಟ್ ಹಾಕಿ ಅವನ್ನ ಎನ್ಕೌಂಟರ್ ಮಾಡ್ಬಿಸಾಕಿ. ನಿನ್ ಜೊತೆ ವರ್ಕ್ ಮಾಡೋದಕ್ಕೆ ನನಗಾಗ್ತಿಲ್ಲ. ನಾನು ಹೊಡ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಕರೆಕ್ಟಾಗಿ ಕೆಲಸ ಮಾಡೋರ ಹತ್ರ ಹೋಗ್ತೀನಿ. ಸಿನಿಮಾ ಗ್ರಾಮರ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳೋ ನಿನ್ನಂಥ ವ್ಯಕ್ತಿ ಹತ್ರ ಇರೋದಕ್ಕಿಂತ ಗ್ರಾಮರೇ ಗೊತ್ತಿಲ್ಲದೆ ಕೆಲಸ ಮಾಡಿ ಮುಗಿಸೋ ವ್ಯಕ್ತಿ ಹತ್ರ ಹೋಗೋದು ಒಳ್ಳೇದಲ್ವಾ? ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು. ಕಾಲು ಎಳೆಯೋರ್ನೆಲ್ಲ ಕಾಲು ಹಿಡಿಯೋ ಥರ ಮಾಡ್ತೀನಿ ಅಂತ ಹೇಳಿ ನಿನ್ನ ಕಾಲನ್ನ ನೀನೇ ಎಳ್ಕೊಂಬಿಟ್ಟು ನಿನ್ನ ಲೈಫಿಗೆ ಫುಲ್ ಸ್ಟಾಪ್ ಕೊಡ್ತಾ ಇದೆಯಾ? ಈ ನೀನು ಹುಚ್ಚಾಡೋದ ಪರಿಣಾಮ ಏನಾಗಿದೆ ಅಂತ ಗೊತ್ತಾ ನಿನಗೆ? ಯಶು ಕಿಡ್ನಾಪ್ ವಿಷಯನ ತುಂಬ ಸೀರಿಯಸ್ ಆಗಿ ತೊಗೊಂಡು ಇಂಡಸ್ಟ್ರಿಯವರೆಲ್ಲ ನಿನಗೆ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಗೊತ್ತಾ? ನಿನ್ನ ಅಕೌಂಟ್ನಲ್ಲಿರೋ ಅಮೌಂಟ್ನೆಲ್ಲ ಶೇರ್ ಆಗ್ತವ್ರಿಗೆ ಕೊಟ್ಬಿಟ್ಟು ನಿನ್ನ ಬ್ಯಾಂಕ್ ಅಕೌಂಟ್ನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತಾರಂತೆ. ಮತ್ತ್ಯಾಕೆ ಪೊಲೀಸ್ ಅವ್ರ ಕಾಲಿಗೆ ಬಿದ್ದು ನನಗೆ ಬಿಡ್ಸಕ್ಕೆ ಟ್ರೈ ಮಾಡಿದೆ? ಸ್ಟೇಷನಲ್ಲೇ ಇದ್ದಿದ್ರೆ ನನಗೆ ಶಿಕ್ಷೆ ಆಗ್ತಾಯಿತ್ತಲ್ಲ. ಆಗ ನೀನು ಬೇರೆಯವ್ರ ಹತ್ರ ಕೆಲಸನೂ ಮಾಡ್ಬೋದಾಗಿತ್ತಲ್ಲ. ಲೋ, ಅರ್ಥ ಮಾಡ್ಕೊಳ್ಳೋ. ನೀನು ಸ್ವಲ್ಪ ಮನಸ್ಸು ಮಾಡಿದ್ರೆ ಮನುಷ್ಯರನ್ನ ಆಟ ಆಡಿಸ್ಕೊಂಡು ಬೇಟೆ ಆಡೋದ್ರಲ್ಲಿ ತುಂಬಾ ಮಜಾ ಇರುತ್ತೆ. ಅದರಲ್ಲೂ ಬೇಟೆ ಕೊಬ್ಬಿದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಆಟ ಆಡ್ತಾನೆ ಇರಬೇಕು ಅನ್ಸುತ್ತೆ. ಆದ್ರೆ ಬೇಟೆ ಈ ತರ ಗೂಟ ಹೊಡ್ಕೊಂಡು ಬಿದ್ದಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೀಗ್ಲೂ ಒಂದು ಚಾನ್ಸ್ ಕೊಡ್ತೀನಿ. ನೀನ್ ಮಾಡಿದ ತಪ್ಪಿಗೆ ಸಾರಿ ಕೇಳಿ ಯಾವಾಗ್ಲೂ ಅಣ್ಣ, ಬಾಸ್ ಅಂತ ಬಿಲ್ಡಪ್ ಕೊಟ್ಕೊಂಡು ಬಕೆಟ್ ಇಟ್ಕೊಂಡು ಹಿಂದೆ ಸುತ್ತಿದ್ರೆ ಸಾಯವರೆಗೂ ಸಿನಿಮಾದಲ್ಲಿ ಕೆಲಸ ಕೊಡಿಸ್ತೀನಿ. ಏನಂತೀಯ? ಹುಲಿ ಎಲ್ಲಿವರೆಗೂ ಮಾತಾಡಲ್ವೋ, ಬೇಟೆಗಾರ ಅಲ್ಲಿವರೆಗೂ ಅವನಿಗೊನೆ ಬಿಲ್ಡಪ್ ಕೊಟ್ಕೊಳ್ತಾನೆ ಇರ್ತಾನೆ. ನಿನಗಿನ್ನೂ ಕೊಬ್ಬು ಕಮ್ಮಿ ಆಗಿಲ್ಲ. ಬೇಟೆ ವಿಲ ಅಂತ ಒದ್ದಾಡಿದ್ರೇನೆ ಅದಕ್ಕೆ ಕೊಬ್ಬು ಕಮ್ಮಿ ಆಗೋದು. ಸೊ ಗೆಟ್ ರೆಡಿ ಫಾರ್ ಮೈ ಲಾಸ್ಟ್ ಆರೋ. ಶಾಸ್ತ್ರಿಗಳ ಹತ್ರ ಬರ್ಸಿರೋ ಲಗ್ನ ಪತ್ರಿಕೆ ಜೆರಾಕ್ಸ್ ಫಸ್ಟ್ ನಿನಗೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಮದ್ವೆಗೆ ಬರ್ಬೇಡ. ನನಗೆ ಗೊತ್ತು ನನ್ನ ಮಾತನ್ನ ನೀನ್ ಮೀರಲ್ಲ ಅಂತ.
ಆ ದಿನ ಏನಂತ ಹೇಳಿದೆ ನೀನು? ಫಸ್ಟ್ ಡೇ ಫಸ್ಟ್ ಶೋಗೆ ನಾನು ನಿನಗೆ ಟಿಕೆಟ್ ಕಳಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳಿದೆ ಅಲ್ವಾ ನೀನು? ಹೋಗಿ ನಿಮ್ಮ ಅಮ್ಮಂಗೆ ಕೇಳು ನಿಮ್ಮ ಅಪ್ಪ ಯಾರು ಅಂತ. ನೀವೆಲ್ಲ ಏನು ಬುದ್ಧಿ ಉಪಯೋಗಿಸ್ತಾರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವನು ಸತ್ತು ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಒಟ್ನಲ್ಲಿ ಅವನು ಸತ್ತು ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಇವನ್ ಕ್ಯಾಲ್ಕುಲೇಷನೇ ಗೊತ್ತಾಗ್ತಿಲ್ವಲ್ಲ. ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಸತ್ಯ ಅಂತ. ಕನ್ನಡ ಸಿನಿಮಾ ರಂಗದಲ್ಲಿ ಸುಮಾರು ವರ್ಷಗಳಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ವರ್ಕ್ ಪ್ರೊಫೈಲ್. ನಾನೊಂದು ಎಕ್ಸ್ಪೆರಿಮೆಂಟ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿರ್ಮಾಪಕರ ಅವಶ್ಯಕತೆ ಇದೆ. ಆ ಸಿನಿಮಾಗೆ ಅಭಿಮಾನಿಗಳಾದ ನೀವೇ ನಿರ್ಮಾಪಕರು, ಅಂದರೆ ಶೇರ್ ಹೋಲ್ಡರ್ಸ್. ಸಿನಿಮಾ ರಿಲೀಸ್ ಮಾಡಿ ಬರೋ ಲಾಭನ ಎಲ್ಲರಿಗೂ ಪರ್ಸೆಂಟೇಜ್ ವೈಸಲ್ಲಿ ಶೇರ್ ಮಾಡ್ತೀನಿ. ಇದು ನನ್ನ ಅಕೌಂಟ್ ನಂಬರ್. ನಿಮ್ಮ ವಿಶ್ವಾಸಿ ಸತ್ಯ. ನೀವು ಸೆಕ್ಸ್ ಪಿಕ್ಚರ್ ಡೈರೆಕ್ಟರ್ ತಾನೆ? ನಿಮ್ಮಂಥವ್ರಿಗೆ ಅವಕಾಶ ಕೊಟ್ಟರೆ ಗಾಂಧಿನಗರದಲ್ಲಿ ನಮ್ಮ ಬಗ್ಗೆ ಆಡ್ಕೊಂಡು ನಗ್ತಾರಷ್ಟೆ. ಹಲೋ ಡೈರೆಕ್ಟ್ರೇ, ಚೆನ್ನಾಗಿದ್ದೀರಾ ತಾನೆ? ಪಾಪ ಚೆನ್ನಾಗಿರ್ಬೇಕು ಅಂತ ತಾನೆ ಫೇಸ್ಬುಕ್ ಅಲ್ಲಿ ಭಿಕ್ಷೆ ಬೇಡ್ತಿರೋದು. ಏನೇ ತಿಂಗಳಲ್ಲಿ 4-5 ಕೋಟಿ ಕಲೆಕ್ಟ್ ಮಾಡ್ತೀರಾ? ಅಷ್ಟೇನಾದ್ರೂ ಆದ್ರೆ ದೊಡ್ಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡಿ ಭರ್ಜರಿ ಓಪನಿಂಗ್ ಸಿಗುತ್ತೆ. ಅಷ್ಟಾಗ್ಲಿಲ್ಲ ಅಂದ್ರೆ ನೀವೇ ಹೀರೋ ಆಗಿ. ನಿಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಇದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅನ್ನೋ ಕಾತರ ಇದೆ. ನಿನ್ನ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಚಾನ್ಸ್ ಕೊಡೋ ಧೈರ್ಯ ನೀನ್ ಮಾಡ್ಬೇಕು ಅಷ್ಟೇ. ಬೇಕಾದ್ರೆ ನನ್ನ ಮಗಳನ್ನ ಆಕ್ಟ್ ಮಾಡಕ್ ಹೇಳ್ತೀನಿ. ರೆಮ್ಯುನರೇಷನ್ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಕ್ಯಾರೆಕ್ಟರ್ ಮಾತ್ರ ಸ್ಟ್ರಾಂಗ್ ಆಗಿರ್ಬೇಕು. ಪ್ರತಿ ಸಲ ಹೀರೋನ ಕಾಲಲ್ಲಿ ತುಳಿತಾ 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 ಅವ್ನು ಹಂಗೆ ಸಮಾಧಿ ಆಗ್ಬೇಕು. ಈಗ ನೀನ್ ಆಗ್ತಾ ಇದೆಯಲ್ಲ ಹಾಗೆ. ಸ್ಕ್ರಿಪ್ಟ್ ಈ ತರ ಇದ್ರೆ ಆಕ್ಟ್ ಮಾಡಕ್ ನಾನ್ ರೆಡಿ. ಡೈರೆಕ್ಟ್ ಮಾಡಕ್ಕೆ ನೀನ್ ರೆಡಿನಾ? ಸರ್, ನಿಮ್ಮ ಹತ್ರ ಚಾಲೆಂಜ್ ಮಾಡಿದಾಗಲೇ ನಾನು ರೆಡಿ ಸರ್. ಹರಿದ್ರನಾದ್ರೂ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ನೋಡ್ತಾ ಇರು, ಪ್ರತಿ ಸಲ ಹೀರೋನ ಕಾಲಲ್ಲಿ ತುಳಿತಾ 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 ಹಂಗೆ ಸಮಾಧಿ ಆಗಿದೆ. ಈಗ ನೀನ್ ಆಗ್ತಾ ಇದೆಯಲ್ಲ ಹಾಗೆ.